ಒಬ್ಬ ಸಾವಯವ ಕೃಷಿಕನಿಗೆ ಮಾತ್ರ ಗೊತ್ತಾಗುತ್ತೆ ಈ ಇದ್ದಲದ ಮಹಿಮೆ. ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಮೇಡಮ್, ಇದು ಗೋನಂದಾಜಲ ಎಫೆಕ್ಟ್ ಇದು ಕಾಣುತ್ತಾ. ಆಮೇಲೆ ಎರೆಹುಳ ಇದೆ ನೋಡಿ ಇಲ್ಲಿ. ಅದೇ ಮೇಡಮ್ ಎರೆಹುಳನ ತೋರಿಸ್ತಿರೋದು. ನೋಡಿ ನೋಡಿ ನೋಡಿ, ಅದಕ್ಕೆ ಏಟ್ ಬೀಳಿಲ್ಲ. ಇದೆಲ್ಲ ನೋಡಿ ರೂಟ್ಸ್, ಈ ರೂಟ್ಸ್ ಯಾವ ತರ ಚೇಂಜ್ ಆಗಿದೆ ಅಂತ ನೋಡಿ ಮೇಡಮ್. ರಾಸಾಯನಿಕದಲ್ಲಿ ನಾವೇನಾದ್ರೂ ಅಡಿಕೆ ಬೆಳಿತೀವಿ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ಇಳುವರಿ ಕಡಿಮೆ ಆಗುತ್ತೆ. 100ಕ್ಕೆ 100 ಸತ್ಯ. ಗೆದ್ಲೆ ಹಿಡಿತಾ ಐತೆ. ಈಗ ಕೊಳ್ತು ಪುಡಿ ಪುಡಿ ಆಗ್ತದೆ. ಪ್ರತಿ ಒಂದು ಕೊಯ್ಲಿಗೂ ಸಹ ಉಳಿಯಲ್ಲ. ಅದ್ ಮೊದ್ಲು ಯಾಕೆ ಆಗ್ತಿರ್ಲಿಲ್ಲ, ಇವಾಗ ಯಾಕೆ ಆಗ್ತಾ ಇದೆ? ಮೊದ್ಲು ಯಾಕೆ ಆಗ್ತಿರ್ಲಿಲ್ಲ ಅಂದ್ರೆ ಭೂಮಿ ತಾಕತ್ತಿರ್ಲಿಲ್ಲ. ಈಗ ಭೂಮಿಗೆ ಅದೊಂದು ತಾಕತ್ ಬಂತು. ರೈತರು ಏನೇ ಇಳುವರಿ ತಗೋಬೇಕು ಅಂದ್ರೆ ಸಾವಯವ ಕೃಷಿಯಿಂದ ತಗೋಬಹುದೇ ಹೊರತು ತೃಪ್ತಿಕರ ಅಂತ ಇಳುವರಿನ ರಾಸಾಯನಿಕದ ಯಾವ ಕಾರಣಕ್ಕೂ ತಗೊಳಕ್ಕಾಗಲ್ಲ. ಗೋನಂದಾಜಲನೇ ಕೊಡ್ತಾ ಇರೋದು. ಗೋನಂದಾಜಲನೇ ಕೊಡ್ತೀನಿ, ವರ್ಷಕ್ಕೆ 3 ಸಲ ಕೊಡ್ತೀನಿ. ವರ್ಷಕ್ಕೆ 3 ಸತಿ ಕೊಡ್ತೀರಾ? ಒಂದು ಒಳ್ಳೆ ಬದಲಾವಣೆ ಆಯ್ತು. ಬದಲಾವಣೆ ಸಾಕಷ್ಟು ಆಗೈತೆ. ಅಲ್ಲ, ಇಳುವರಿಯಲ್ಲೆಲ್ಲ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಇಳುವರಿಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. 210 ಕ್ವಿಂಟಲ್ ಆಗೈತಿ ಈ ಸಲ. ಸಾವಯವ ಕೃಷಿಗೆ ಬಂದರೆ 50% ಕಡಿಮೆ ಆಗತ್ತೆ. ರಾಸಾಯನಿಕಕ್ಕೂ ಸಾವಯವ ಕೃಷಿಗೂ 50% ಡಿಫ್ರೆನ್ಸ್ ಬರ್ತದೆ. ಕೊಟ್ಟಿಗೆ ಗೊಬ್ಬರಕ್ಕಿಂತ 10% ಜಾಸ್ತಿನೇ ಕೆಲಸ ಮಾಡಬೇಕು. ಆ ಕೊಟ್ಟಿಗೆ ಗೊಬ್ಬರಕ್ಕೆ ಹಾಕೋವಷ್ಟು ದುಡ್ಡು ಇದಕ್ಕೆ ಒಂದ್ಸಲಿ ರೈತರು ಧೈರ್ಯ ಮಾಡಿ ಸ್ಟಾರ್ಟಿಂಗ್ನಾಗ ಒಂದ್ಸಲಿ ಇದನ್ನು ಮಾಡ್ಕೊಂಡ್ರೆ ಆಮೇಲೆ ಬೇಕಾದ್ರೆ ಪರ್ಸೆಂಟೇಜ್ ಕಡಿಮೆ ಮಾಡ್ಕೊಂತ ಬಂದರೂ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ಸಮಾಧಾನವಾಗಿ ವೆಯ್ಟ್ ಮಾಡಿ ರಿಸಲ್ಟ್ ತಗೊಂಡ್ರೆ ರಾಸಾಯನಿಕಕ್ಕಿಂತ 10ರಿಂದ 15% ಹೆಚ್ಚಿನ ಇಳುವರಿ ತಗೋಬೋದು. ನಾವಂತೂ ಇರಲ್ಲ, ಭೂಮಿ ಅಂತೂ ಇರ್ತತೆ. ಮುಂದಿನ ಪೀಳಿಗೆಗೆ ಒಳ್ಳೆ ಭೂಮಿ ಬಿಟ್ಟು ನೋಡಿ, ಇಲ್ಲಿ ಮುಂದಿನ ಪೀಳಿಗೆಗಳು ಇವರೆಲ್ಲ ಇದಾರಲ್ಲ, ಒಳ್ಳೆ ಭೂಮಿ ಬಿಟ್ಟು ಹೋದ್ರೆ ಸಾಕು. ಕೊಟ್ಟಿರ್ತಕ್ಕಂಥ ದುಡ್ಡು ನನ್ನ ಹತ್ರ ಇರಲ್ಲ. ಹೌದು, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನಾನು ಕೊಟ್ಟಿರ್ತಕ್ಕಂಥದ್ದು ರಿಸಲ್ಟ್ ಬಂದವ್ರು ಬನ್ರಿ ಪಾಟೀಲ್ರೆ ನಮ್ಮ ತೋಟಕ್ಕಂದ ಖುಷಿಯಿಂದ ಕರೆದು ಅವ್ರು ತೋಟ ತೋರಿಸ್ತಾರಲ್ಲ, 2 ಹೊತ್ತಿನ ಊಟ ಮಾಡ್ದಂಗೆ ಅನ್ಸುತ್ತೆ ನಮ್ಗೆ. ಸರ್, ನಿಮ್ಮ ಮೇಲೆ ಇನ್ನೊಂದು ಆರೋಪ ಇದೆ ಸರ್. ಹೇಳಿ ಮೇಡಮ್. ನಾವು ಕಳೆದ ಒಂದು ವಿಡಿಯೋದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಒಬ್ರು ಕಾಮೆಂಟ್ ಮಾಡಿದ್ರು. ಹೇಳಿ. ಇವರು ಗೋವುಗಳನ್ನ ಬಳಸಿ ಅಂದ್ರೆ ಮೃತ ಹೊಂದಿದ ಗೋವುಗಳನ್ನ ಬಳಸಿ ಗೋನಂದಾಜಲ ಮಾಡ್ತಾರಲ್ಲ, ಅಂದ್ರೆ ಇವರು ಇಷ್ಟೊಂದು ಸ್ಟಾಕ್ಗಳನ್ನ ಕೊಡ್ತಾ ಇದ್ದಾರೆ, ಜನಗಳಿಗೆ ಕೊಡ್ತಾ ಇದಾರೆ ಅಂತಂದ್ರೆ, ಸೊ ಅಷ್ಟೆಲ್ಲ ಗೋವುಗಳು ಸಾಯುತ್ತಾ, ಮೃತ ಹೊಂದುತ್ತಾ? ಇವರೇ ಏನಾದ್ರು ವಧೆ ಮಾಡಿ, ಇವರೇ ಏನಾದ್ರು ಕೊಲೆ ಮಾಡಿ ಗೋನಂದಾಜಲ ಮಾಡ್ತಾ ಇದಾರ ಅಂತ ಹೇಳಿ ಒಂದು ಆರೋಪ ನಿಮ್ಮ ಮೇಲೆ. ಅದಕ್ಕೇನ್ ಹೇಳ್ತೀರಿ? ನಾನು ಎಲ್ಲ ನನ್ನ ಭಾಗಕ್ಕೆ ಬಂದ್ರೆ ನಾವು ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ. ನಾನು ಅದೇನ್ ಪ್ರಶ್ನೆನೇ ಇಲ್ಲ. ನಾ ಎಲ್ಲಿಂದ ತರ್ತೀನಿ, ಯಾರು ಕೊಟ್ಟಿದಾರೋ ಏನು ಎಲ್ಲ ಪ್ರೂಫ್ ಸಮೇತ ಕೊಡ್ತೀನಿ ಮೇಡಮ್. ಅದ್ರ ಬಗ್ಗೆ ಏನಿಲ್ಲ. ಇಂಥವು ಸಾಕಷ್ಟು ಗೋಶಾಲೆಗಳಿದಾವು. ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮೇಡಮ್, ಇಲ್ಲಿ ತೀರ್ಕೊಂಡಿರ್ತಕ್ಕಂಥ ಹಸುಗಳಿಗೆ ದುಡ್ಡು ಸಹಿತ ಕೊಟ್ಟು ತರ್ತಾ ಇದ್ದೀನಿ ನಾನು ರೈತರ ಕಡೆಯಿಂದ. ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ನಾನೀಗ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಹನಗವಾಡಿ ಗ್ರಾಮದಲ್ಲಿದ್ದೀನಿ. ವಿಶೇಷ ಏನು ಅಂತಂದ್ರೆ, ಇಲ್ಲೊಬ್ರು ಅಡಿಕೆ ಬೆಳೆಗಾರರಿದ್ದಾರೆ. ಇವರು ಗೋನಂದಾಜಲವನ್ನ ಬಳಸಿ ಇವತ್ತು ಅಡಿಕೆಯನ್ನ ಬೆಳೀತಾ ಇದ್ದಾರೆ. ಅಡಿಕೆಯಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಆಗಿದೆ ಮತ್ತು ಏನೆಲ್ಲ ಚಮತ್ಕಾರಿ ಆಗಿದೆ ಅನ್ನೋದನ್ನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ನೀವು ತೋಟನ ನೋಡಿದ್ರೆ ದೊಡ್ಡ ಸೈಜಿನಲ್ಲಿ ಗರ್ಭ ಕಟ್ಟಿದೆ. ಹಾಗೆ ಭೂಮಿಯಲ್ಲಿ ಆಗಿರೋ ಬದಲಾವಣೆಯನ್ನು ನೋಡಿದ್ರೆ ಇಲ್ಲಿ ನೋಡಿ, ಏನು ಇಳುವರಿ ಬಂದಾದ ನಂತರ ಇದೇನು ಕುಂಚಿಕಿ ಏನೆಲ್ಲ ವೇಸ್ಟ್ ಅಂತ ಬಿಸಾಕ್ತಿರಲ್ಲ, ಇವರೆಲ್ಲ ಅಲ್ಲಲ್ಲೇ ತೋಟದಲ್ಲೇ ಹಾಕಿದ್ರು. ಸೊ ಇದು ಯಾವ ರೀತಿಯಾಗಿ ಕಳೆದಿದೆ ಅನ್ನೋದನ್ನು ನೋಡಿ. ಸೊ ಇದೆಲ್ಲ ಡಿಕಂಪೋಸ್ ಆಗಿದೆ. ದೆನ್ ಆಮೇಲೆ ಇಲ್ಲಿ ನಾನು ನಿಮಗೆ ಕರ್ರಗಿರೋದನ್ನು ತೋರಿಸ್ತೀನಿ. ಇಲ್ಲಿ ಹುಡುಕಿ ನಾನು ತೋರಿಸ್ತೀನಿ ನಿಮಗೆ ಕರ್ಕರಗಾಗಿರೋದು ಇದೇನು ಅಂತ. ಇಲ್ಲೇ ನಿಂತ್ಕೊಂಡಿದ್ದಾರೆ ಒಂದಿಷ್ಟು ಯುವ ರೈತರು. ಅವ್ರಿಗೆ ಕೇಳ್ಬಿಡೋಣ ಏನಿರ್ಬೋದು ಇದು ಅಂತ ಹೇಳಿ. ಓಕೆ, ಹಾಂ ನೋಡಿ, ಇದು ನೋಡಲಿಕ್ಕೆ ಕರ್ರ ಕಾಣಿಸ್ತಾ ಇದೆ ಅಲ್ವಾ? ಏನೋ ಒಂದು ಇದ್ದುಲು ಥರ ಕಾಣಿಸ್ತಾ ಇದೆ. ಏನೋ ಒಲೆ ಉರಿಲಿ ಸುಟ್ಟು ಬಂದಂಥ ಇದ್ದುಲು ಥರ. ಬಟ್ ಇದು ಇದ್ದುಲು ಅಲ್ಲ. ವೈಜ್ಞಾನಿಕವಾಗಿ ಇದಕ್ಕೆ ಏನಂತಾರೆ ಅನ್ನೋದನ್ನು ಇಲ್ಲಿ ಏನು ಜನ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ಕೇಳೋಣ. ಬನ್ನಿ ಸರ್. ಇಲ್ಲಿ ಸರ್, ನಿಮ್ಮ ಹೆಸರು? ನಿತಿನ್ ಅಂತ. ನಿತಿನ್ ಅವರೇ, ಇದೇನು? ಇದು ಕಳೆ ಕೊಳೆತು ಸಾವಯವ ಇಂಗಾಲ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಒಬ್ಬ ಸಾವಯವ ಕೃಷಿಕನಿಗೆ ಮಾತ್ರ ಗೊತ್ತಾಗುತ್ತೆ ಈ ಇದ್ದಲದ ಮಹಿಮೆ. ಅಂತಂದರೆ ಸಾವಯವ ಗೊಬ್ಬರವನ್ನು ಹಾಕಿದಾಗ, ಅದರಲ್ಲೂ ಇವರು ಗೋನಂದಾಜಲವನ್ನು ಬಳಸಿರೋ ಕಾರಣಕ್ಕಾಗಿ ಇವತ್ತು ಇವರ ತೋಟ ಡಿಕಂಪೋಸ್ ಆಗ್ತಾ ಇದೆ. ಇವರ ಮಣ್ಣಲ್ಲಿ ಬಿದ್ದಂತಹ ಎಲ್ಲ ಸಾವಯವ ತ್ಯಾಜ್ಯ ಯಾವುದೇ ರೀತಿಯಾದಂಥ ಯಾರು ಬೆಂಕಿ ಏನಂತ ಕಡ್ಡಿ ಕೆರೆದು ಬೆಂಕಿ ಇಟ್ಟಿಲ್ಲ, ಇಲ್ಲಿ ಯಾವುದೇ ರೀತಿ ಇದ್ದಲು ಮಾಡಿಲ್ಲ. ನ್ಯಾಚುರಲ್ ಆಗಿ ಡಿಕಂಪೋಸ್ ಆಗಿ ಇದ್ದಲು ಆಗಿದೆ. ಇದ್ದಲು ಅಂತ ಅಂದರೆ ಏನು? ಸಾವಯವ ಇಂಗಾಲ ಇವತ್ತು ಈ ಒಂದು ತುಂಬ ಚೆನ್ನಾಗಿ ಗರ್ಭ ಕಟ್ಟಿದೆ ಅಂತ ಹೇಳಿ ಇವತ್ತು ರೈತ ಮಾತಾಡ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಇದಾಗಿದೆ. ಹಾಗಾದರೆ ಈಗ ಗೋನಂದಾಜಲವನ್ನು ಬಳಸಿರುವಂಥ ರೈತರು ಯಾವ ಒಂದು ಅಭಿಪ್ರಾಯವನ್ನು ಹೊರ ಹಾಕ್ತಾರೆ, ಅವ್ರು ಏನು ಹೇಳ್ತಾರೆ,
ಅವ್ರ ತೋಟ ಮೊದಲಿನಗಿಂತ ಈಗೇನು ಯಾವ ರೀತಿಯಾದಂಥ ಪರಿವರ್ತನೆ ಆಗಿದೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಯಾವ ಊರು, ಯಾವ ಗ್ರಾಮ ಇದು? ಹೊನ್ನಾಳಿ ತಾಲೂಕು, ದಾವಣಗೆರೆ ಡಿಸ್ಟಿಕ್, ಸಾಸ್ವಳ್ಳಿ ಹೋಬಳಿ, ಹನಗವಾಡಿ ಗ್ರಾಮ. ನಿಮ್ಮ ಹೆಸರು? KL ತಾನೇಶ್ವರ, ಸನ್ ಆಫ್ K ಲಕ್ಷ್ಮಣಪ್ಪ. ಎಷ್ಟು ಬೆಳೆ ಇದೆ ಸರ್ ಈ ತೋಟದಲ್ಲಿ? ಎಷ್ಟು ಎಕರೆ? ಇದು 3 ಎಕರೆ 11 ಗುಂಟೆ ಐತೆ. ಅಡಿಕೆ ಎಷ್ಟು 1800 ಗಿಡ ಐತೆ. 1800 ಗಿಡ. ಅದೆಲ್ಲದಕ್ಕೂ ಕೂಡ ಸಾವಯವನ? ಎಲ್ಲದೂ ಪೂರ್ತಿ ಸಾವಯವನೇ ಮಾಡ್ತಾರೆ. ಸಾವಯವ ಕೃಷಿನ ಮಾಡ್ತಿದ್ದೀರಿ. ಸರಿ, ಗೋಣ ಅಂದಾಜೆಲ್ಲ ಬಳಸಿದಾದ್ಮೇಲೆ ಅಡಿಕೆಯಲ್ಲಿ ಆದಂತ ಬದಲಾವಣೆ ಏನು? ಮೇಡಮ್ ಅವರೇ, ಬದಲಾವಣೆ 100ಕ್ಕೆ 100 ಆಗೈತೆ. ಭೂಮಿ ಎಲ್ಲ ಸ್ಮೂತ್ ಐತೆ. ಓಕೆ. ಆಮೇಲೆ ಹೊಂಬಾಳೆ ಎಲ್ಲ ಕ್ಲೀನಾಗಿ ಗರ್ಭ ಕಟ್ತೈತೆ, ಚೆನ್ನಾಗೂ ಬರ್ತೈತೆ. ಅದನ್ನ ನೋಡಿ ಆದ್ಮೇಲೆ ಭೂಮಿ ಎಲ್ಲ ಫುಲ್ ಮಿದು ಐತೆ. ಬೇಕಾದ್ರೆ ಚೆಕ್ ಮಾಡೋದಾದ್ರೆ ಮಾಡಿ ನೋಡಿ. ನೀವು ಮುಂಚೆ ಯಾವ ಕೃಷಿನ ಮಾಡ್ತಿದ್ರಿ? ಈ ಅಡಿಕೆಗೆ ಏನ್ ಗೊಬ್ಬರ ಹಾಕ್ತಿದ್ರಿ? ರಾಸಾಯನಿಕ ಗೊಬ್ಬರ. ರಾಸಾಯನಿಕ ಗೊಬ್ಬರ ಹಾಕ್ತಿದ್ರಿ? ಹಾಕ್ತಾ ಇದ್ವಿ. ಓಕೆ. ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ವಿ. ಅಲ್ಲಿ ಅದಾದ ನಂತರ ಯೂಟ್ಯೂಬಲ್ಲಿ ನೋಡಿ ಗೋನಂದಾಜೆಲ್ಲ ಪರ್ಚೇಸ್ ಮಾಡಿದ್ದು. ಯಾಕನ್ನಿಸ್ತು ಸಾವಯವ ಕೃಷಿಗೆ ಬರಬೇಕು ಅಂತ? ಈಗ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಪ್ರತಿ ವೇದಿಕೆ ಮೇಲೆ ಅವ್ರು ಹೇಳ್ತಾ ಇದಾರೆ. ಅದನ್ನ ನೋಡಿ ಯೂಟ್ಯೂಬಲ್ಲಿ ನೋಡಿ ಆದ್ಮೇಲೆ ಇದನ್ನ ಪರ್ಚೇಸ್ ಮಾಡಿ ತಂದು ಹಾಕಿದ್ವಿ ನಾವು. ಓಕೆ. ಆಮೇಲೆ ಹೆಚ್ಚಿನ ಬದಲಾವಣೆ ಆದ್ಮೇಲೆ ಕಂಟಿನ್ಯೂ ಅದಕ್ಕೆ ಹೋಗ್ಬೇಕು ಅನ್ನೋದು ಒಂದು ಅಭಿಪ್ರಾಯದಾಗ ಇದೀವಿ. ಓಕೆ. ಇಳುವರಿಯಲ್ಲಿ 15% ತನಕ ಏರೋಷನ್ ಐತೆ. ಹೌದಾ? ಈಗ ಎಷ್ಟು ತಿಂಗಳಾಯ್ತು ನೀವು ಬಳಸತ್ತು? 4-5 ತಿಂಗಳಾಯ್ತು. 4 ತಿಂಗಳಲ್ಲಿ ಬದಲಾವಣೆ ಆಯ್ತಾ? ಬದಲಾವಣೆ 4 ತಿಂಗಳಲ್ಲಿ ಬದಲಾವಣೆ ನೀವು ಅಬ್ಸರ್ವ್ ಮಾಡ್ಬೇಕಂದ್ರೆ ನೋಡ್ರಿ. ಅವರು ಬಳಸಿಲ್ಲ, ಅವರು ಸಾವಯವ ಕೃಷಿನ ಮಾಡ್ತಾ ಇಲ್ಲ, ರಾಸಾಯನಿಕ ಕೃಷಿ ಮಾಡ್ತಿದ್ದಾರೆ. ಆಮೇಲೆ ನೋಡಿ ಹಿಂಗಾರೆಲ್ಲ ಜನ ನೋಡಿ ಇದೇ ಮರದಲ್ಲಿ ನೋಡಿ ಅಲ್ಲಿ ಎಷ್ಟು ಈಗ ನೆಕ್ಸ್ಟ್ 4ನೇ ಎಕರೆ ಎಷ್ಟು ದೊಡ್ಡದಾಗಿ ಹೇಳ್ತೈತೆ. ಆಮೇಲೆ ಅಲ್ಲೊಂದು ಮರದಾಗ ಹೇಳ್ತೈತೆ. ಇದೆಲ್ಲ ನೋಡಿ ಆದ್ಮೇಲೆ ನಮಗೆ ತೃಪ್ತಿ ಅನಿಸ್ತೈತೆ. ತೃಪ್ತಿ ಅನ್ಸೈತಿ. ಕಟ್ಟ ಕಡೆದಾಗಿ ನಮ್ಮ ರೈತನಿಗೆ ಬೇಕಾಗಿರೋದು ತಾನು ಮಾಡ್ತಾ ಇರುವ ಕೃಷಿ ತೃಪ್ತಿದಾಯಕವಾಗಿರ್ಬೇಕು. ಆಮೇಲೆ ಭೂಮಿ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಕಳಿತತೆ. ಅಂದ್ರೆ ಇದ ಏನಂದ್ರೆ ನೀವು ಹಾಕಿದಂತ ತ್ಯಾಜ್ಯ ಎಲ್ಲ ಇಮಿಡಿಯೇಟ್ಲಿ ಹುಳ ಹಿಡಿತೈತೆ. ಹಿಡಿತೈತಿ ಇವಾಗ. ಓಕೆ. ಗೆದ್ಲೆ ಹಿಡಿತೈತೆ. ಗೆದ್ಲೆ ಹಿಡಿತೈತೆ. ಕ್ಲೀನಾಗಿ ಕೊಳ್ತು ಪುಡಿ ಆಗ್ತೈತೆ. ಪ್ರತಿ ಒಂದು ಕೊಯ್ಲಿಗೂ ಸಹ ಉಳಿಯಲ್ಲ. ಅದು ಮೊದ್ಲು ಯಾಕೆ ಆಗ್ತಿರ್ಲಿಲ್ಲ, ಇವಾಗ ಯಾಕೆ ಆಗ್ತಾ ಇದೆ? ಮೊದ್ಲು ಯಾಕೆ ಆಗ್ತಿರ್ಲಿಲ್ಲ ಅಂದ್ರೆ ಭೂಮಿ ತಾಕತ್ತಿರ್ಲಿಲ್ಲ. ಈಗ ಭೂಮಿಗೆ ಅದೊಂದು ತಾಕತ್ ಬಂತು. ಆ ಕಾರಣಕ್ಕೂ ರೈತರು ಏನೇ ಇಳುವರಿ ತಗೋಬೇಕು ಅಂದ್ರೆ ಸಾವಯವ ಕೃಷಿಯಿಂದ ತಗೋಬೋದೇ ಹೊರತು ತೃಪ್ತಿಕರ ಆಗಂತ ಇಳುವರಿನ ರಾಸಾಯನಿಕದಾಗ ಯಾವ ಕಾರಣಕ್ಕೂ ತಗೊಳಕ್ಕಾಗಲ್ಲ. ರಾಸಾಯನಿಕ ಇದ್ರನ ಅಡಿಕೆ ಬೆಳಿತೈತಿ ಅಂತಾರಲ್ಲ. ಇಲ್ಲ, ರಾಸಾಯನಿಕ ಕೊಡ್ಲೇಬೇಕಾಗತ್ತೆ. ಯಥೇಚ್ಛವಾಗಿ ಕೊಡಂಗಿಲ್ಲ. ಯಥೇಚ್ಛವಾಗಿ ಕೊಡಬೇಡಿ. ಯಥೇಚ್ಛವಾಗಿ ಕೊಡಂಗೇ ಇಲ್ಲ. ಕೊಟ್ರೆ ವೇಸ್ಟ್ ಅಷ್ಟೇ. ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಕೊಡ್ಬೇಕು. ನಾವು ಕೊಡೋದು ಎಷ್ಟಪ್ಪ ಅಂದ್ರೆ ರಾಸಾಯನಿಕನೂ ಕೊಡ್ತೀನಿ, ಕೊಡಲ್ಲ ಅಂತ ಹೇಳಲ್ಲ. ಮಿನಿಮಮ್ ಸ್ವಲ್ಪ ಕೊಡ್ತೀನಿ ನಾನು. ಎಕರೆಗೆ 1 ಬ್ಯಾಗ್ 10-26 ಇಲ್ಲ ಸೂಪರ್ 1 ಬ್ಯಾಗ್ ಪಟಾಶ್ ಕೊಡ್ತೀನಿ. ಅದ್ರ ಮೇಲೆ ಏನು ಕೊಡಲ್ಲ. ಈಗ ನೀವು ಕೊಡ್ತಾ ಇರೋದು ಸಾವಯವ ಇದು ಗೋನಂದಾಜಲನೆ ಕೊಡ್ತಾ ಇರೋದು? ಗೋನಂದಾಜಲನೆ ಕೊಡ್ತೀನಿ. ವರ್ಷಕ್ಕೆ 3 ಸಲ ಕೊಡ್ತೀನಿ. ವರ್ಷಕ್ಕೆ 3 ಸತಿ ಕೊಡ್ತೀರಾ? ಒಂದು ಒಳ್ಳೆ ಬದಲಾವಣೆ ಆಯ್ತು. ಬದಲಾವಣೆ ಸಾಕಾಗೋಷ್ಟು ಆಗಿತ್ತು. ಇನ್ನೊಂದೇನಂದ್ರೆ ಈಗ ಈ ತೋಟನ ನೋಡ್ತಾ ಇರುವಂತಹ ಜನ, ನಿಮ್ಮ ಸುತ್ತಮುತ್ತಲಿನ ಜನ, ಅವ್ರು ಏನ್ ಹೇಳ್ತಿದ್ದಾರೆ? ಅಲ್ಲ, ಇಳುವರಿಯಲ್ಲೆಲ್ಲ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಇಳುವರಿಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. 210 ಕ್ವಿಂಟಲ್ ಆಗೈತಿ ಈ ಸಲ. 210 ಕ್ವಿಂಟಲ್ ಹಸಿಕಾಯಿ. ಈಗ ರಾಸಾಯನಿಕದಲ್ಲಿ ಮಾಡುವಾಗ ಅವಾಗ ಎಷ್ಟಿತ್ತು? ರಾಸಾಯನಿಕದಾಗೆ ಸಸಿ ಸಣ್ಣದಿದ್ದಾಗ ಇಳುವರಿ ಕಾಣ್ತತೆ. ಮರ ಹಳೆದಾಗ್ತಾ ಆಗ್ತಾ ಆಗ್ತಾ ಕಡಿಮೆ ಆಗ್ತಾ ಹೋಗತ್ತೆ. ಆಮೇಲೆ ಕೊಳೆ ರೋಗ ಸ್ಟಾರ್ಟ್ ಆಕತ್ತೆ ಭೂಮಿ. ಆಮೇಲೆ ಕ್ರಾಸ್ ಗಣ್ಣೆಲ್ಲ ಆಗ್ತತೆ. ಆ ಥರ ಎಲ್ಲ ಆಗಲ್ಲ. ಕ್ರಾಸ್ ಗಣ್ಣು ಆಗಿರೋ ಮರಗಳೆಲ್ಲ ಸ್ವಲ್ಪ ಬದಲಾವಣೆ ಎಲ್ಲ ಆಗಿದಾವೆ, ನೆಟ್ಟಗಾಗಿದ್ದಾವೆ. ಓಕೆ. ರೈತ ಬಾಂಧವರೇ, ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ರಾಸಾಯನಿಕದಲ್ಲಿ ನಾವೇನಾದರೂ ಅಡಿಕೆ ಬೆಳಿತೀವಿ ಅಂತಂದರೆ ವರ್ಷದಿಂದ ವರ್ಷಕ್ಕೆ ಇಳುವರಿ ಕಡಿಮೆ ಆಗುತ್ತೆ. 100ಕ್ಕೆ 100 ಸತ್ಯ. ಅದೇ ನಾವು ಸಾವಯವದಲ್ಲಿ ಬೆಳೀತಾ ಇದ್ರೆ ವರ್ಷದಿಂದ ವರ್ಷಕ್ಕೆ ಇಳುವರಿ ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ ಅಲ್ವಾ ಸರ್? ಅದರಲ್ಲೂ ಇವರು ನೋಡಿ, ಯಾವುದೇ ರೀತಿಯಾದಂಥ ಉತ್ಪನ್ನ ಅಲ್ಲ ಇದು. ಗೋನಂದಾಜಲ, ಹಸಿವಿನಿಂದ ರೆಡಿ ಆಗಿರುವಂತಹ ಗೋನಂದಾಜಲ. ಬೇಕಿದ್ರೆ ನಾವು ಕಳೆದ ಒಂದು ಸಂಚಿಕೆಯಲ್ಲೂ ಕೂಡ ಗದಗದ ಜಿಲ್ಲೆಯ ಬೆಳವಣಿಗೆ ಅನ್ನೋ ಒಂದು ಗ್ರಾಮದಲ್ಲಿರುವಂತಹ ಶಿವಾನಂದ ಪಾಟೀಲ್ ಅವರ ಒಂದು ಇದಕ್ಕೆ ಹೋಗಿ ನಾವು ನೋಡಿ ಬಂದಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವರು ಮಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಒಂದು ಬಾರಿ ನೇರವಾಗಿ ಖುದ್ದಾಗಿ ಹೋಗಿ ಭೇಟಿ ಕೊಟ್ಟು ಅದನ್ನು ವೀಕ್ಷಣೆ ಮಾಡಬೇಕು ಅಂತಂದರೆ ಅದಕ್ಕೆ ಅವಕಾಶ ಕೊಡ್ತಾ ಇರೋರು. ಹೋಗಿ ನೋಡಿಕೊಂಡು ನೀವು ಅವ್ರ ಹತ್ರ ಹೋಗಿ ಗೋ ಉತ್ಪನ್ನವನ್ನು ತೆಗೆದುಕೊಂಡು ನಿಮ್ಮ ತೋಟಕ್ಕೆ ಬಳಸ್ಬೋದು. ಅಲ್ಲ, ನಿಮಗೆ ಇವರು ಶಿವಾನಂದ ಪಾಟೀಲ್ ಅವ್ರು ಹೆಂಗೆ ಪರಿಚಯ ಆದರು ನಿಮಗೆ?
ಯೂಟ್ಯೂಬಲ್ಲಿ ನೋಡಿ ಶಿವನಂದ ಪಾಟೀಲ್ ಅವರು ಪರಿಚಯ ಆಗಿದ್ದು. ಫೋನ್ ಮಾಡಿ ಕೇಳ್ಕೊಂಡು ನಾನು ಕೊರಿಯರ್ ಕಳಿಸ್ತೀನಿ ಅಂದ್ರೆ ಅವರು ಬೇಡ ಸರ್ ನನಗೆ ಕೊರಿಯರ್, ನಾನು ಮುಕ್ತ ಬಂದು ನೋಡಿ ಏನು ಪ್ರೊಸೆಸ್ ಹೆಂಗ್ ಮಾಡ್ತಿದ್ದೀರಿ ಅಂತ ನೋಡಿಕೊಂಡು ನಾನು ತಗೊಂಬಂದಿರೋದು. ಹೌದಾ? ಅದು ಎಲ್ಲಾನು ತೋರಿಸಿದ್ರೆ ನಿಮಗೆ ಎಲ್ಲ ಗುಂಡಿಗಳು ತೋರಿಸಿ ಅವ್ರ ಪ್ಲಾಟ್ ಒಂದು ಮೆಣಸಿನ ಗಿಡದ ಪ್ಲಾಟ್ ಒಂದು ನೋಡ್ಕೊಂಡು ತಗೊಂಬಂದಿರೋದು. ಗುಂಡಿನೂ ಸಹ ನೋಡಿದ್ದೀನಿ ಅವ್ರು ಮಾಡಿರೋದು, ಊರು ಹೊರಗೆ ಮಾಡ್ಕೊಂಡಾರೆ, ಎಲ್ಲ ನೋಡ್ಕೊಂಡು ತಗೊಂಬಂದಿರೋದು ನಾನು. ಅಲ್ಲ ಕಾಡಸಿದ್ದೇಶ್ವರಜ್ಜರು ಹೇಳಿದ್ರಲ್ಲ, ಅವ್ರು ಹೇಳಿದ ಮೇಲೆ ಒಲವು ಜಾಸ್ತಿ ಆಯಿತು. ಎಲ್ಲ ಪ್ರತಿಯೊಂದು ವೇದಿಕೆ ಮೇಲೂ ಅವ್ರು ಹೇಳ್ತಾ ಇದಾರೆ, ಗೋಣಂದಾಜೆಲ್ಲ ಬಳಸಿ ಎಲ್ಲರೂ ಹೇಳ್ತಾ ಇರೋದು, ಕಾಡಸಿದ್ದೇಶ್ವರ ಸ್ವಾಮಿ ಹೇಳ್ತಾ ಇರೋದು ಪ್ರತಿ ವೇದಿಕೆ ಮೇಲೂ ಅವ್ರು ಹೇಳ್ತಾ ಇದಾರೆ. ಹಂಗಾಗಿ ಕಾನ್ಸಂಟ್ರೇಷನ್ ಮಾಡಿ ಅದ್ರ ಮಾಡ್ತಾ ಇದ್ದೀನಿ. ಓಕೆ ಸರ್. ಸರ್ ನೀವೀಗ ಒಂದು 6 ತಿಂಗಳ ಹಿಂದೆ ರಾಸಾಯನಿಕ ಕೃಷಿನ ಮಾಡ್ತಿದ್ರಿ, ಅದರಲ್ಲೇ ಅಡಿಕೆ ಬೆಳೀತಿದ್ರಿ. ಆಗ ಅದರಲ್ಲಿ ಬರ್ತಾ ಇದ್ದಂತಹ ಖರ್ಚು ವೆಚ್ಚಕ್ಕೂ ಈಗ ನೀವು ಗೋನಂದಾಜಲ ಬಳಸಿ ಸಾವಯವ ಕೃಷಿಗೆ ಕನ್ವರ್ಟ್ ಆಗಿದ್ದೀರಿ. ಈಗ ಆಗ್ತಾ ಇರುವಂತಹ ಖರ್ಚು ವೆಚ್ಚಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಲಾಟ್ ಆಫ್ ಡಿಫ್ರೆನ್ಸ್ ಐತಿ ಖರ್ಚು. ಲಾಟ್ ಆಫ್ ಡಿಫ್ರೆನ್ಸ್. ಆರ್ಗಾನಿಕ್ಕಿಗೆ ಸಾವಯವ ಕೃಷಿಗೆ ಬಂದರೆ 50% ಕಡಿಮೆ ಆಕತ್ತೆ. ರಾಸಾಯನಿಕಕ್ಕೂ ಸಾವಯವ ಕೃಷಿಗೂ 50% ಡಿಫ್ರೆನ್ಸ್ ಬರ್ತೈತಿ. ಅಷ್ಟು ಡಿಫ್ರೆನ್ಸ್ ಅಂತ ಕಂಪಲ್ಸರಿ ಬಂದೇ ಬರುತ್ತೆ. ಆಮೇಲೆ ಮನುಷ್ಯನ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಮೊದಲನೇದು ಸಾವಯವ ಕೃಷಿ ಮಾಡಿದರೆ ಮನುಷ್ಯನ ಆರೋಗ್ಯ 100ಕ್ಕೆ 100 ಆರಾಮಿರ್ತೈತಿ. ಬಿ ಪಿ ಶುಗರ್ ಇನ್ನೊಂದು ಯಾವುದೂ ಅವನಿಗೆ ಅಟ್ಯಾಕ್ ಆಗಲ್ಲ. ಸಾವಯವ ಕೃಷಿನ ಮಾಡ್ತಿರ್ತಾರೆ ಕೆಲ ರೈತರು, ಕೊಟ್ಟಿಗೆ ಗೊಬ್ಬರ ಆಮೇಲೆ ಇನ್ನಿತರೆ ವಾರಿ ಸಾವಯವ ಗೊಬ್ಬರಗಳನ್ನು ಬಳಸಿ ಮಾಡ್ತಿರ್ತಾರೆ. ಆಗ ಈಗ ಕೊಟ್ಟಿಗೆ ಗೊಬ್ಬರಕ್ಕೆ ಒಂದೊಂದು ಲೋಡಿಗೆ ನಾವು ಕಂಡಂಗೆ 5,000 ರೂಪಾಯಿ ಇರುತ್ತೆ. 8,000 ರೂಪಾಯಿ ಮೇಡಮ್. 8,000 ರೂಪಾಯಿನ ಪ್ರೆಸೆಂಟ್ ಸ್ಪಾಟ್ನಾಗ 8,000 ರೂಪಾಯಿ ಇದೆ. 8,000 ರೂಪಾಯಿ ಇದೆ. ಸೊ ಈಗ ಈ ಒಂದು ಕ್ಯಾನ್ ತಗೊಂಬರ್ತೀರಿ, ಸುರಿತೀರಿ. ಸೊ ಅದಕ್ಕೂ ಅಂದರೆ ಕೊಟ್ಟಿಗೆ ಗೊಬ್ಬರಕ್ಕೂ ಗೋಣಂದಾಜಲಕ್ಕೂ ಅದರ ಡಿಫ್ರೆನ್ಸನ್ನು ಹೇಳೋದಾದ್ರೆ, ಕೊಟ್ಟಿಗೆ ಗೊಬ್ಬರಕ್ಕಿಂತ 10% ಜಾಸ್ತಿನೇ ಕೆಲಸ ಮಾಡ್ತೈತಿ ಇದು. ಗೋನಂದಾಜಲ 10% ಜಾಸ್ತಿ ಕೆಲಸ ಮಾಡ್ತೈತಿ. ಇದನ್ನ ಹಾಕಿದ್ರೆ ನಮಗೆ ಶ್ರಮ ಕಡಿಮೆ, ಖರ್ಚು ಕಡಿಮೆ. ಅದನ್ನು ತಗೊಂಡ್ ಬರ್ಬೇಕು, ಒಂದು ಟ್ರ್ಯಾಕ್ಟರ್ ನಿಂದ ತಗೊಂಡ್ ಬರ್ಬೇಕು. ಸ್ಪಾಟ್ನಾಗ 8,000 ರೂಪಾಯಿ, ಲೋಡು ಅನ್ಲೋಡಿಗೆ 700 ರೂಪಾಯಿ. ಓಕೆ. ಅದಾದ್ಮೇಲೆ ನಿಲ್ ತಂದು ಹಾಕಕ್ಕೆ 700 ರೂಪಾಯಿ. ಅದನ್ನ ಮತ್ತೊಬ್ಬ ಕೂಲಿಕಾರ ಬೇಕು. ಒಂದು ಲೋಡ್ ಹಾಕಕ್ಕೆ 700 ರೂಪಾಯಿ. 7 14 ಒಂದು 8 9 10,000 ರೂಪಾಯಿ ಬೀಳುತ್ತೆ ಒಂದು ಲೋಡ್ ತಂದು ಕರೆಕ್ಟಾಗಿ ಎಲ್ಲ ಅದನ್ನ ಡಿವೈಡ್ ಮಾಡೋ ಅಷ್ಟೊತ್ತಿ. ಇದೇ ಗೋನಂದಾಜಲದ ವಿಚಾರಕ್ಕೆ ಬಂದ್ರೆ ಇದನ್ನ ಹೆಂಗೆ ನೀವು ಯಾವ ರೀತಿ ಕೊಟ್ಟಿಗೆ ಗೊಬ್ಬರಕ್ಕೆ ಹಾಕೋಷ್ಟು ದುಡ್ಡು ಇದಕ್ಕೆ ಒಂದ್ಸಲಿ ರೈತರು ಧೈರ್ಯ ಮಾಡಿ ಸ್ಟಾರ್ಟಿಂಗ್ನಾಗ ಒಂದ್ಸಲಿ ಇದನ್ನ ಮಾಡ್ಕೊಂಡ್ರೆ ಆಮೇಲೆ ಬೇಕಾದ್ರೆ ಪರ್ಸೆಂಟೇಜ್ ಕಡಿಮೆ ಮಾಡ್ಕೊಂತ ಬಂದ್ರು ಅವ್ರಿಗೆ ರಿಸಲ್ಟ್ ಸಿಗುತ್ತೆ. 100%. ಇನ್ನೊಂದು ವಿಚಾರ, ಈ ಗೋನಂದಾಜಲ ಹಾಕಿದ ತಕ್ಷಣ ಏನೋ ಮಾಯಾಜಲ ಆಗ್ಬಿಡುತ್ತಾ ಅಂತ ಪ್ರಶ್ನೆ ರೈತರದ್ದು. ಎಷ್ಟು ದಿನಕ್ಕೆ ನೀವು ಬದಲಾವಣೆಯನ್ನ ನೋಡಿದ್ರಿ ಅಡಿಕೆಯಲ್ಲಿ? 4 ತಿಂಗಳಿಂದ ಈಗ ಹಾಕಿದ 4-5 ತಿಂಗಳ ಮೇಲಾಗೈತೆ. ನಾನೀಗ ಮೊನ್ನೆ 2 ತಿಂಗಳಿಂದ ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ. ಈಗ ಬೇಕಾದ್ರೆ ಇಲ್ಲೇ ನೋಡ್ರಿ, ಬೇಕಾದ್ರೆ ನೀವು ಲಾಸ್ಟಿಂಗ್ ಗಿಡ ನೋಡ್ರಿ ಇಲ್ಲಿ, ಅಲ್ಲಿಂದ ಲಾಸ್ಟಿಂಗ್ ಗಿಡ ನೋಡ್ರಿ, ಚೆನ್ನಾಗಿ ಬರ್ತೈತೆ ಸುಳಿ. ಆ ಗಿಡ ಅಂದ್ರೆ ಅದು ಬಂದಿರಲಿಲ್ಲ ಮುಂಚೆ ಎಲ್ಲ, ಅಷ್ಟು ಉದ್ದ ಬರಲ್ಲ. ಆಮೇಲೆ ಯಾವುದೇ ಗಿಡನು 5 ತಿಂಗಳಾಗೈತೆ ಕೊಟ್ಟಾದ್ಮೇಲೆ ಯಾವುದು ಇನ್ನು ವೈಟ್ ಕಲರಿಗೆ ಬಂದಿಲ್ಲ. ಆ ಕಡೆ ನನ್ನ ತಮ್ಮಂದ್ರ ಅಂತ ನೋಡ್ರಿ ವೈಟ್ ಕಲರಿಗೆ ಅಲ್ಲೇ. ಇದನ್ನೇ ನಾನು ಹೊಲ ಬಿಟ್ಟು ಆ ಕಡೆ ಹೊಲದಿಂದ ನೀವು ಅದನ್ನ ಅಬ್ಸರ್ವ್ ಮಾಡ್ರಿ, ಅಷ್ಟು ಕ್ಲಿಯರ್. ನೀವು ಕ್ಯಾಮ್ರಾದ ನೀವು ಏನೇನು ಕಲರ್ ಗೊತ್ತಾಗಬೇಕು ಕರೆಕ್ಟಾಗಿ ಅಂದ್ರೆ ಅಲ್ಲಿ ಆ ಕಡೆಯಿಂದ ನೋಡ್ರಿ, ಕ್ಲಿಯರ್ ಆಗಿ ಗ್ರೀನ್ ಕಾಣ್ತದೆ. ಬೇರೆಯವ್ರ ತೋಟ ಬೆಳಚಿದೆ, ನಿಮ್ಮ ತೋಟ ಗ್ರೀನ್ ಆಗಿದೆ. ಹಚ್ಚ ಹಸಿರಿನಿಂದ ಹೊಳಿತಾ ಇದೆ. ಈ ಹಸಿರು ತಗೋಬಹುದು, ಯೂರಿಯಾ ಗೊಬ್ಬರ ಕೊಟ್ಟರೆ ಬರ್ತತೆ. ಆಮೇಲೆ ಏನಾಗತ್ತೆ ಅಂದ್ರೆ ಗರಿ ಎಲ್ಲ ಮುರ್ಕೊಂಡ್ ಬೀಳ್ತತೆ. ಅರ್ಧಕ್ಕೆ ಕಟ್ಟಾಗಿ ಬೀಳ್ತತೆ ಯೂರಿಯಾ ಗೊಬ್ಬರ ಜಾಸ್ತಿ ಕೊಟ್ರೆ. ಯೂರಿಯಾ ಗೊಬ್ಬರ ಕೊಟ್ರೆ ಜಾಸ್ತಿ ಕೊಟ್ರೆ ಗರಿ ಕಟ್ಟಾಗಿ ಹಂಗೆ ಬೀಳ್ತತೆ. ಓಕೆ ಸರ್. ಒಟ್ಟಿನಲ್ಲಿ ನೋಡ್ತಾ ಇರುವಂತ ನಮ್ಮ ರೈತ ಬಾಂಧವರಿಗೆ ಗೋನಂದಾಜಲ ಬಳಸಿದ್ರೆ ಉತ್ತಮ ಅಂತ ಹೇಳ್ತೀರಾ? 100% ಉತ್ತಮ. ಆಮೇಲೆ ಸಾವಯವ ಕೃಷಿಗೆ ಯಾರೇ ಬಂದ್ರು ಸಡನ್ ರಿಸಲ್ಟ್ ಏನು ಬರಲ್ಲ. ಹೌದು, ಸಮಾಧಾನವಾಗಿ ವೆಯ್ಟ್ ಮಾಡಿ ರಿಸಲ್ಟ್ ತಗೊಂಡ್ರೆ ರಾಸಾಯನಿಕಕ್ಕಿಂತ 10-15% ಹೆಚ್ಚಿನ ಇಳುವರಿ ತಗೋಬಹುದು. ನಿಮ್ಮ ಕೃಷಿ ಭೂಮಿಯನ್ನು ಉಳಿಸಿದಂತಹ ಒಂದು ಹೆಮ್ಮೆ ಇರುತ್ತೆ ನಿಮಗೆ? ಈಗ ನಾವು ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಭೂಮಿ ನಾವಂತೂ ಇರಲ್ಲ, ಭೂಮಿ ಅಂತ ಇರ್ತತೆ. ಮುಂದಿನ ಪೀಳಿಗೆಗೆ ಒಳ್ಳೆ ಭೂಮಿ ಬಿಟ್ಟು ನೋಡಿ, ಇಲ್ಲಿ ಮುಂದಿನ ಪೀಳಿಗೆಗಳು ಇವರೆಲ್ಲ ಇದಾರಲ್ಲ, ಇವ್ರಿಗೆಲ್ಲ ಭೂಮಿ ಬಿಟ್ಟು ಹೋಗ್ಬೇಕಲ್ಲ, ಬಿಟ್ಟು ಹೋದ್ರೆ ಸಾಕು. ಒಳ್ಳೆ ಭೂಮಿ ಬಿಟ್ಟು ಹೋದ್ರೆ ಸಾಕು. ನಿಜ.
ಒಳ್ಳೆ ಮಾತು. ಅಷ್ಟೊಂದು ಹೇಳ್ಬಲ್ಲೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಅಭಿಪ್ರಾಯವನ್ನ ಕೊಟ್ರಿ ನಮಗೆ. ಆಮೇಲೆ ಇವತ್ತು ಏನಂತಂದ್ರೆ ಅತಿಯಾದ ರಾಸಾಯನಿಕದ ಆರ್ಭಟ ಹೆಚ್ಚಾಗಿದೆ, ಮತ್ತು ರೈತರ ತಲೆಯಲ್ಲೂ ಕೂಡ ಅದೊಂದು ಮಿತ್ತು ಉಳಿದುಕೊಂಡ್ಬಿಟ್ಟಿದೆ. ರಾಸಾಯನಿಕ ಇಲ್ಲದೆ ಏನು ಕೆಲಸ ನಡೆಯೋದೇ ಇಲ್ಲ ಅಂತ ಹೇಳಿ ಸಾವಯವ ದಾರಿಯನ್ನು ಹಿಡಿದು ಗೋನಂದಾಜಲವನ್ನು ಬಳಸಿ ಕೃಷಿಯಲ್ಲಿ ಸರಳತೆಯನ್ನು ಹುಡ್ಕೊಂಡಿದ್ದೀರಿ. ಧನ್ಯವಾದ ನಿಮಗೆ. ಧನ್ಯವಾದ ಮೇಡಮ್ ಅವರೇ. ಇನ್ನೊಂದು ಮಾತು ಏನಾಗತ್ತೆ ಅಂದ್ರೆ ತಂದೆ ತಾಯಿಗೂ ಸಾವಯವ ಕೃಷಿ ಬಗ್ಗೆ ಆಸಕ್ತಿ ಇರಬೇಕು. ಮಕ್ಕಳನ್ನ ಜೊತೆಗೆ ಹಾಕ್ಯಂದು ಸಾವಯವ ಕೃಷಿ ಬಗ್ಗೆ ಅವರಿಗೆ ತಿಳುವಳಿಕೆ ಮೂಡಿಸಿದ್ರೆ ಮಾತ್ರ ಸಾವಯವ ಕೃಷಿಗೆ ಅವರು ಫಲ ಕಾಣ್ತಾರೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಫಲ ಕಾಣಲ್ಲ. ನಾವೇನ್ ಮಾಡ್ತೀವಿ ಈಗ ತಂದೆ ತಾಯಿ ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಹೋಗಪ್ಪ ಅಲ್ಲೆಲ್ಲ ಹೇಳಿದೀನಿ 10 ಮೂಟೆ ಗೊಬ್ಬರ ತಗೊಂಬಂದು ಹಾಕು ಅಂತಾರೆ. ಅವರು ಹೆಂಗ್ ಬೇಕಂಗ ತಂದು ಹಾಕ್ತಾರೆ, ಅಲ್ಲಿಗೆ ಹಾಕಿದೀವಿ ಅನ್ನಂಗೆ ಹಾಕತ್ತೆ. ಆದ್ರೆ ಉತ್ತಮವಾದ ರಿಸಲ್ಟ್ ಏನು ಬರಲ್ಲ. ಅದರ ಅರ್ಥ ನೀವೇನು ಹೇಳ್ತಿದ್ದೀರಿ, ಮೊದಲು ತಂದೆ ತಾಯಿ ನೀವು ಬದಲಾಗಿ ಆಮೇಲೆ ಮಕ್ಕಳನ್ನ ಬದಲಾಯಿಸಬಹುದು. ಜೊತೆಗಿದ್ರೆ ಮಕ್ಕಳನ್ನ ಜೊತೆಗೆ ಇಟ್ಕೊಂಡು ಬದಲಾವಣೆ ಮಾಡ್ಬೋದೇ ಹೊರತು ಅವ್ರು ಇಂಡಿವಿಜುವಲ್ ಬಿಟ್ಟು ನಾವು ಕೃಷಿ ಬಗ್ಗೆ ಬದಲಾವಣೆ ತರ್ತೀವಿ ಅನ್ನೋದು ನಾವು ಕನಸು ಕಾಣೋದು ಬೇಡ. ನೋಡಿದ್ರಲ್ಲ ರೈತ ಬಾಂಧವರೇ, ಈಗ ದಾವಣಗೆರೆಯಲ್ಲಿ ಅಡಿಕೆಗೆ ಇವರು ಗೋನಂದಾಜಲವನ್ನು ಬಳಸಿದಾಗ ಯಾವ ರೀತಿಯಾದಂಥ ಬದಲಾವಣೆ ಕಾಣ್ತು ಅಂತ ಹೇಳಿ ರೈತರಾದಂತಹ ತಾನೇಶ್ ರಾವ್ ಅವರು ಕೊಟ್ಟಂತಹ ಅಭಿಪ್ರಾಯ ಇದು. ಅಂದರೆ ಇವ್ರು ಹೇಳ್ತಾ ಇದ್ದಾರೆ, ಮೊದಲೇದಾಗಿ ಬೇರು ಗಟ್ಟಿಯಾಗಿದ್ದರೆ ಎಲ್ಲವೂ ಕೂಡ ಕರೆಕ್ಟಾಗಿರುತ್ತೆ ಅಂತ. ಅದರ ಅರ್ಥಾತ್ ತಂದೆ ತಾಯಿ ಸರಿಯಾದ ಒಂದು ಮಾರ್ಗದಲ್ಲಿ ಸಾವಯವ ಕೃಷಿನ ಅಳವಡಿಸ್ತಾ ಇದ್ದರೆ ಅದರಂತೆ ಮುಂದಿನ ಪೀಳಿಗೆ ಕೂಡ ಸಾವಯವ ಕೃಷಿ ಮಾರ್ಗವನ್ನು ಹಿಡಿತಾರೆ ಮತ್ತು ಕೃಷಿ ಭೂಮಿ ಕೂಡ ಉಳಿಯುತ್ತೆ ಅಂತಿದ್ದಾರೆ. ಸೊ ನೀವು ಕೂಡ ನೋಡ್ತಾ ಇರೋರು ಸಾವಯವ ಕೃಷಿನ ಅಳವಡಿಸಿ. ಈಗ ಈ ಗೋ ಉತ್ಪನ್ನವನ್ನು ಮಾಡ್ತಾ ಇರುವಂತಹ ಶಿವಾನಂದ ಪಾಟೀಲ್ ಅವ್ರ ಜೊತೆ ನಾವು ಮಾತನಾಡೋಣ. ಸೊ ಇವರಿಗೆ ಅವರು ಈ ಉತ್ಪನ್ನವನ್ನು ಕೊಡುವಂಥ ಸಂದರ್ಭದಲ್ಲಿ ಈ ತೋಟನ ಬಂದು ನೋಡಿದ್ರ, ಅವತ್ತಿನ ಪರಿಸ್ಥಿತಿ ಹೇಗಿತ್ತು, ಮತ್ತು ಇವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಇವರು ಅವ್ರ ಜೊತೆ ಯಾವ ರೀತಿ ಮಾತಾಡಿದ್ರು, ಮತ್ತು ಈಗ ತೋಟದಲ್ಲಿ ಏನು ಬದಲಾವಣೆ ಕಾಣ್ತಿದೆ ಅದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಸರ್, ಈಗ ನಾವು ತಾನೇಶ್ವರ ರಾವ್ ಅವರ ತೋಟನ ಒಂದು ರೌಂಡ್ ಹಾಕಿದ್ವಿ. ಹೌದು ಮೇಡಮ್. ತುಂಬಾ ಬೆಳವಣಿಗೆ ಮತ್ತು ಬದಲಾವಣೆ ಕಂಡಿದ್ದನ್ನ ನಾವು ನೋಡಿದ್ವಿ. ಆದ್ರೆ ಈಗ ನಮ್ಮ ರೈತರಿಗೆ ಪ್ರತ್ಯಕ್ಷವಾಗಿ ಭೂತಾಯಿ ಒಡಲಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನ ತಗೊಳ್ಳಿ, ಈ ಸಲಿಕೆ ಮೂಲಕ ತೋರಿಸಿ ನಮಗೆ ಏನು ಬದಲಾವಣೆ ಆಗಿದೆ. ಮೇಡಮ್ ಇದರಲ್ಲಿ ವೈಟ್ ರೂಟ್ಸ್ ಮತ್ತೆ ಎರೆಹುಳುಗಳು ಯಾವ ತರ ಡೆವಲಪ್ ಆಗಿದ್ದೇವೆ ನೋಡೋಣ ಇವಾಗ. ನೋಡಿ ಮೇಡಮ್, ಅಗದಾಗೆಲ್ಲ ಇಲ್ಲಿ ಕಾಣುತ್ತೆ ನೋಡಿ. ಪ್ರಾಬ್ಲಮ್ ಮಾಡೋದು ಬೇಡ ಜಾಸ್ತಿ ಅವಕ್ಕೆ. ಇಲ್ಲಿ ಕಾಣತ್ತಾ? ಹೌದು, ಇಲ್ಲಿದೆ ನೋಡಿ. ಒಂದು ನಿಮಿಷ ಇರಿ. ನೋಡಿ, ಇಲ್ಲಿ ಕಾಣುತ್ತೆ ನೋಡಿ ಮೇಡಮ್. ಇದು ಗೋನಂದಾಜಲ ಎಫೆಕ್ಟ್. ಇದು ಕಾಣುತ್ತಾ? ಆಮೇಲೆ ಎರೆಹುಳ ಇದೆ ನೋಡಿ ಇಲ್ಲಿ. ಅದೇ ಮೇಡಮ್, ಎರೆಹುಳನ ತೋರಿಸ್ತಿರೋದು. ನೋಡಿ ನೋಡಿ ನೋಡಿ, ಅದಕ್ಕೆ ಏಟ್ ಬೀಳಿಲ್ಲ. ಹಾ, ಇದೆಲ್ಲ ನೋಡಿ ರೂಟ್ಸ್. ಈ ರೂಟ್ಸ್ ಯಾವ ತರ ಚೇಂಜ್ ಆಗಿದೆ ಅಂತ ನೋಡಿ ಮೇಡಮ್. ಇದೆಲ್ಲ ಎರೆಹುಳು ಉಟ್ಕೊಳ್ಳಿಕ್ಕೆ ಗೋನಂದಾಜಲನೇ ಕಾರಣ. ಮೊದ್ಲೆಲ್ಲ ನಮ್ಮ ಹಿರಿಕರು ಸಾಕಷ್ಟು ಹಸುಗಳನ್ನ ಕಟ್ತಾ ಇದ್ರು ಮನೆಯಲ್ಲಿ. 8, 10, 15 ಈ ತರ ಹಸುಗಳನ್ನ ಕಟ್ಟಿ ತೋಟಕ್ಕೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇದ್ರು. ಇವಾಗ ಏನಾಗಿದೆ ಅಂದ್ರೆ ಹಸು ಕಟ್ಟೋರು ಇಲ್ಲ, ಅದನ್ನ ಆರೈಕೆ ಮಾಡೋರು ಇಲ್ಲ. ಅದಕ್ಕೆ ಯಾವ ಕಾನ್ಸೆಪ್ಟ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ 1-2 ಹಸುನಲ್ಲಿ ಸಾಕಷ್ಟು ಡೆವಲಪ್ ಮಾಡ್ಕೊಂಡು ಈ ತರ ಗೋನಂದಾಜಲ, ಗೋಕೃಪಾಮೃತ, ಜೀವಾಮೃತ ಇವುಗಳನ್ನ ಡೆವಲಪ್ ಮಾಡ್ಕೊಂಡ್ರೆ ಈ ತರ ಸಕ್ಸಸ್ ಕಾಣ್ಬೋದು. ಅಂದ್ರೆ ನಾನು ಹೇಳ್ತಿರೋದು, ಒಂದೇ ಹಸು ಕಟ್ಕೊಂಡ್ರು ತಮ್ಮ ತೋಟಕ್ಕೆ ಆಗುವಷ್ಟು ಗೊಬ್ಬರ ಮಾಡ್ಕೋಬಹುದು ರೈತರು. ಆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀವಿ ಮೇಡಮ್. ಇಲ್ಲ ನೋಡ್ರಿ, ಗೋನಂದಾಜಲ ಎಫೆಕ್ಟ್ ಇದು ಬಂದ್ರೆ ರೂಟ್ಸ್ ಎಲ್ಲ ಹೆಂಗ್ ಚೇಂಜ್ ಆಗಿದೆ, ಮತ್ತೆ ಎರೆಹುಳು ಸ್ಟಾರ್ಟ್ ಆಗಿದೆ ಮೇಡಮ್ ಇದರಲ್ಲಿ. ಮತ್ತೆ ಮೇಲ್ಗಡೆ ನೀವು ನೋಡಬಹುದು ಮೇಡಮ್, ಹೊಂಬಾಳೆ ಎಲ್ಲ ಕಡಿತಾ ಇದೆ ಇವಾಗ, ಗರ್ಭ ಕಟ್ತಾ ಇದೆ. ಅದು ಎಷ್ಟು ದಪ್ಪ ಇದೆ, ಮತ್ತೆ ಗರೆಗಳಲ್ಲಿ ಎಷ್ಟು ಅಗಲ ಬರ್ತಾ ಇದೆ ನೋಡಿ ಮೇಡಮ್. ಹೊಸ ಬ್ರಾಂಚಸ್ ಎಲ್ಲ ಹೆಂಗ್ ಬರ್ತಾ ಇದೆ, ಗ್ರೀನಿಶ್ ಇದೆ ಮೇಡಮ್. ಇಲ್ಲೇ ಪಕ್ಕದವ್ರದ್ದು ನೀವು ನೋಡ್ಬೋದು, ಅದು ಯೆಲ್ಲೋ ಕಲರ್ ಯಾವ ತರ ಕಾಣುತ್ತೆ. ಈ ಗೋನಂದಾಜಲ ಹಾಕಿದಾಗ ಗರ್ಭ ಎಷ್ಟು ದಪ್ಪ ಕಟ್ಟತ್ತೆ ಅಥವಾ ಗರೆಗಳಲ್ಲಿ ಏನ್ ವ್ಯತ್ಯಾಸ ಅಂತ ತಾವೇ ಸ್ವತಃ ನೋಡ್ಬೋದ್ರಿ ಮೇಡಮ್ ಎಲ್ಲರೂ ರೈತರು. ಸರ್, ಇವ್ರು ನಿಮ್ಗೆ ಹೆಂಗ್ ಕಾಂಟ್ಯಾಕ್ಟ್ ಬಂದ್ರು ಮೇಡಮ್? ಇವರು ಕೆಲ್ ಥಾನೇಶ್ ಅಂತ, ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ತಾಲೂಕು, ಇದು ಅಣಗವಾಡಿ ಅಂತ ಗ್ರಾಮ. ಇವ್ರು ನನಗೆ ಕಾಲ್ ಮಾಡಿ, ಸರ್ ನನಗೆ ಗೋನಂದಾಜಲ ಬೇಕು ಅಂತ ಹೇಳಿದ್ರು. ಸರ್ ಸರಿ, ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅವ್ರೇನಂದ್ರೆ, ಇಲ್ಲ ಸರ್ ನಾನೇ ಸ್ವತಃ ಬಂದು ನಿಮ್ಮ ಫಾರ್ಮ್ ಎಲ್ಲ ವಿಸಿಟ್ ಮಾಡಿ ನೋಡ್ಕೊಂಡ್ ತರ್ತೀನಿ ಅಂತ ಹೇಳಿದ್ರು. ಹಾಯ್ ಸರ್ ಬನ್ನಿ ಅಂದೆ. ಬಂದು ಅವ್ರು ಸ್ವತಃ ಅಲ್ಲೇ ಬಂದು ಅವರೆಲ್ಲ ನೋಡ್ಕೊಂಡು 60 ಲೀಟರ್ ಆರ್ಡರ್ ಮಾಡ್ಕೊಂಡು ತಗೊಂಡು ಹೋದ್ರು ಮೇಡಮ್. 60 ಲೀಟರ್? ಹೌದು, ಹಾ ರೀ. ಅದನ್ನೆಲ್ಲ ಬಳಸಿ ತದನಂತರ ಸೆಕೆಂಡ್ ಟೈಮ್ ಅಲ್ಲಿ ಕೊರಿಯರ್ ಮುಖಾಂತರ ಕಳಿಸ್ಕೊಂಡ್ರು.
ಫಸ್ಟ್ಗೆ ಅವರೇ ಬಂದು ನೇರವಾಗಿ ಪ್ರತ್ಯಕ್ಷವಾಗಿ ನೀವು ಹೆಂಗೆ ಗೋನ್ ಅಂದಾಜೆಲ್ಲ ಮಾಡ್ತೀರಿ ಅನ್ನೋದನ್ನ ನೋಡಿದ್ರು. ಹೌದ್ರಿ ಮೇಡಮ್, ವೀಕ್ಷಣೆ ಅವ್ರಿಗೆಲ್ಲ ಮಾಡೇ ತೋರಿಸ್ತೀನಿ ನಾನು ಹಾ. ಇದ್ರಲ್ಲಿ ಏನೇನ್ ಪ್ರಾಡಕ್ಟ್ ಹಾಕ್ತೀನಿ, ಹಾ. ಯಾವ ತರ ಅಂದ್ರೆ ರೈತರಿಗೆ ಕನ್ಫರ್ಮ್ ಆಗ್ಬೇಕಲ್ಲ ಮೇಡಮ್. ಹಾ. ಇವಾಗೆಲ್ಲ ಸ್ಕ್ಯಾಮ್ ನಡೀತಾ ಇದಾವೆ. ರಿಪೋರ್ಟ್ ಎಲ್ಲ ನೋಡಿದ್ರ ಲ್ಯಾಬ್ ರಿಪೋರ್ಟ್? ರಿಪೋರ್ಟ್ ತೋರಿಸಿದೀನಿ ಮೇಡಮ್ ಅವ್ರಿಗೆ, ಹಾ, ರಿಪೋರ್ಟ್ ಹಾ. ತೋರಿಸಿದೀನಿ. ಹಾ. ಸ್ವತಃ ಖುದ್ದಾಗಿ ಅವರೇ ಬಂದು ಹಾ. ನಾನು ಯಾವ ತರ ರೆಡಿ ಮಾಡ್ತೀನಿ, ಅದಕ್ಕೆ ಏನೇನ್ ಮೆಟೀರಿಯಲ್ ಎಲ್ಲ ಬಳಸ್ತೀನಿ ಅಂತ, ಹಾ. ಗೋಮೂತ್ರ ಹೆಂಗ್ ಸ್ಟಾಕ್ ಇಟ್ಟಿರ್ತೀನಿ, ಮಜ್ಜಿಗೆ ಹೆಂಗ್ ಸ್ಟಾಕ್ ಇಟ್ಟಿರ್ತೀನಿ ಎಲ್ಲ ನೋಡ್ಕೊಂಡು, ಬೆಲ್ಲ ಏನ್ ಹಾಕ್ತೀನಿ, ಯಾವ ಪ್ರಮಾಣ ಹಾಕ್ತೀನಿ, ಟ್ಯಾಂಕ್ ಯಾವ ತರ ಕಟ್ಕೊಂಡಿದ್ದೀನಿ ಹಾ. ಅದೆಲ್ಲ ನೋಡ್ಕೊಂಡು ಅವ್ರ ಎದುರಿಗೆ ಸರ್ ಎದುರಿಗೆ ನಾನು ಫಿಲ್ಟರ್ ಮಾಡಿ ಕೊಟ್ಟಿದ್ದೀನಿ. ಓಕೆ. ಅವತ್ತು ಬಂದು ಡೌಟ್ ಇರೋ ರೈತರೆಲ್ಲರೂ ಬಂದು ನಾನು ಫಾರ್ಮ್ಗೆ ವಿಸಿಟ್ ಮಾಡಿ ಔಷಧಿ ತಗೊಂಡ್ ಹೋಗ್ಬೋದು ಮೇಡಮ್. ನೀವು ಫರ್ಟಿಲೈಸರ್ ಕಂಪ್ನಿಗೆ ಹೋಗ್ಬಿಟ್ರೆ ಯಾರು ನಿಮ್ ಗೇಟ್ ಒಳಗೆ ಬಿಡಲ್ಲ. ನಮ್ದು ಬಂದ್ರೆ ಓಪನ್ ಇರುತ್ತೆ. ಯಾವಾಗ ನಾವು ರೈತರಿಗೆ ಓಪನ್ ಇರುತ್ತೆ, ಅವ್ರು ಯಾವಾಗ ಬಂದ್ರು ಓಪನ್ ಇರುತ್ತೆ. ಬಂದು ನೋಡ್ಕೊಂಡು ಬೇಕು ಸಾಧ್ಯ ಇದ್ರೆ ಅವ್ರು ಇದ್ರಿಗೇನೆ ಫಿಲ್ಟರ್ ಮಾಡಿ ಕೊಡ್ತೀವಿ ಮೇಡಮ್. ಓಕೆ ಸರ್. ಅವತ್ತು ತಾನೇಶ್ವರ ರಾವ್ ಸರ್ ಬಂದಾಗ ಹಾ, madam. ಅವರ ಅಡಿಕೆಯಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ರು ಮೇಡಮ್ ಅವ್ರು ಯೆಲ್ಲೋ ಕಲರ್ ಇದೆ, ಹ್ಮ್. ನನಗೆ ಖರ್ಚು ಜಾಸ್ತಿ ಬರ್ತಾ ಇದೆ, ಕೊಟ್ಟಿಗೆ ಗೊಬ್ಬರ ಈ ತರ ಎಲ್ಲ ಬಳಸ್ತಾ ಇದ್ದೀನಿ, ಖರ್ಚು ಜಾಸ್ತಿ ಬರ್ತಾ ಇದೆ ನನಗೆ. ಹ್ಮ್. ಅದಕ್ಕೆ ನೋಡೋಣ ಇದೊಂದ್ ಸಾರಿ ಗೋನ್ ಅಂದಾಜೆಲ್ಲ ಹಾಕಿ, ಆದ್ರೆ ನಾನು ಯಾರನ್ನೂ ಅಷ್ಟು ಈಸಿಯಾಗಿ ನಂಬಲ್ಲ ಪಾಟೀಲ್ರೆ. ಹಾ. ನಾನೇ ಬಂದು ಅಲ್ಲಿ ನೋಡ್ಬಿಟ್ಟು ತಗೊಂಡು ನಿಮ್ಗೆ ಇಲ್ಲಿ ನನ್ನ ತೋಟಕ್ಕೆ ಒಂದ್ಸಾರಿ ಹಾಕಿ ಅದು ರಿಸಲ್ಟ್ ಬಂದ್ರೆ ನಾನು ನೆಕ್ಸ್ಟ್ ಟೈಮ್ ರೈತರಿಗೆ ಎಲ್ಲರಿಗೆ ಹೇಳ್ತೀನಿ. ನಾನು ತುಂಬಾ ಜನ ಪರಿಚಯ ಇದ್ರು, ನಾನು ಅಡಿಕೆ ವ್ಯಾಪಾರ ಸಹ ಮಾಡ್ತೀನಿ ಅಲ್ಲಿ ದಾವಣಗೆರೆ ಡಿಸ್ಟಿಕ್ ಅಲ್ಲಿ. ಹಾ. ತುಂಬಾ ಜನ ನಾನು ಕೇಳ್ತಾ ಇರ್ತಾರೆ. ಫಸ್ಟ್ ನಾನು ಮಾಡ್ತೀನಿ, ಆಮೇಲೆ ಯಾರಿಗೂ ಹೇಳಲ್ಲ. ಹಾ. ನಂದು ಇಂಪ್ರೂವ್ ಆದ್ರೆ ಸಾಕಷ್ಟು ಜನಕ್ಕೆ ಹೇಳ್ತೀನಿ ಅಂತಂದಿದ್ರು. ಮತ್ತೆ ಅದೇ ಪ್ರಕಾರ ಇವ್ರು ಪಾಟೀಲ್ರಂತ ಗೌಡ್ರು, ಸಿದ್ದನ್ ಗೌಡ್ರು ಅಂತ, ಹಾ, ಅವ್ರು ಕೂಡ ಇಲ್ಲೇ ಪಕ್ಕದಿಂದ 4 ಕಿಲೋಮೀಟರ್ 6 ಕಿಲೋಮೀಟರ್ ತೋಟ ಇದೆ. ಓಕೆ. ಅವ್ರು ಕೂಡ ಒಂದು 50 ಲೀಟರ್ ತರಿಸಿದ್ರು ಮೇಡಮ್. ಅವ್ರು ಕೂಡ ಇಲ್ಲಿ ತೋಟ ಇಲ್ಲೇ ಇದೆ, ಅವ್ರ ಫಾರ್ಮ್ಗೆ ಹೋಗೋಣ. ಓಕೆ. ಹೀಗೆ ಚೆನ್ನಾಗಿದೆ ಮೇಡಮ್ ರಿಸಲ್ಟ್. ಹಾ. ಅದಕ್ಕೆ ರೈತರು ಏನಂದ್ರೆ ಇವತ್ತಿಂದನ ಖರ್ಚು ಕಡಿಮೆ, ಆದಾಯ ಜಾಸ್ತಿ ಮಾಡ್ಬೇಕಾಗಿದೆ. ಮತ್ತು ಅದ್ರ ಜೊತೆಯಲ್ಲಿ ಭೂಮಿ ತಾಯಿಯನ್ನು ಉಳಿಸುವಂತ ಮಹಾ ದೊಡ್ಡ ಪ್ರಯತ್ನ ಮಾಡ್ಬೇಕಾಗಿದೆ ನಾವು. ಒಂದು ಏನಂದ್ರೆ ಒಂದು ಯುದ್ಧನೇ ಆಗ್ತಾ ಇದೆ ನಮ್ಮ. ಹೌದು. ಮೊದ್ಲೆಲ್ಲ ಅದೇನಂದ್ರೆ ನಮ್ಮ ಯುದ್ಧದಲ್ಲಿ ಸಾಕಾಗಿ ಉಳಿದಿರ್ತಕ್ಕಂತ ಕೆಮಿಕಲ್ನ ಹಾ. ಹಂಗೆ ವಿಜ್ಞಾನಿಗಳು ಸಿಡಿಮದ್ದುಗಳನ್ನ ಸಿಡಿ ಇವರು ಮಾಡ- ಹಾ. ಪುಡಿ ಮಾಡಿ ರಾಸಾಯನಿಕ ಗೊಬ್ಬರ ಹಾಕ್ತಾ- ತಗೊಳ್ರಿ ಅಂತ ಕೊಟ್ಟೋದ್ರು. ಹಾಕ್ತಾ ಇದ್ರು ಮೇಡಮ್. ಅದೇನಾಗಿತ್ತಂದ್ರೆ ಒಂದ್ ಡ್ರಮ್ ಅಲ್ಲಿ ಇಟ್ಟಿದ್ರು ಅವರು. ಹಾ. ಹಿಂದಿನ ಸ್ಟೋರಿ ಇದು. ಯಾವ ತರ ರಸಾಯನ ಬಂತಂದ್ರೆ ಹಾ. ಆ ಡ್ರಮ್ ಅಲ್ಲಿ ಇರ್ತಕ್ಕಂತ ಲಿಕ್ವಿಡ್ ಹಂಗ ಸೋರ್ ಹೋಗ್ತಾ ಇತ್ತಂತೆ. ಸೋರು ಹೋಗಿರ್ತಕ್ಕಂತ ಜಾಗದಲ್ಲಿ ಸ್ವಲ್ಪ ಇದು ಹುಲ್ಲಿನ ಕಸ ಇರುತ್ತಲ್ಲ, ಹಾ. ಅದೆಲ್ಲ ಚೆನ್ನಾಗಿ ಬೆಳೆದಿತ್ತಂತೆ ಅಲ್ಲಿ. ಹಾ. ಅದಕ್ಕೆ ಆ ವಿಜ್ಞಾನಿ ಏನ್ ಮಾಡಿದಂದ್ರೆ ಇದರಿಂದ ನೋಡಿ ಡಿಸ್ಟಿಲ್ ಇದು ಸೋರ್ಕೊಂಡು ಹೋದ ಜಾಗದಲ್ಲಿ ಇಷ್ಟು ಡೆವಲಪ್ ಆಗಿದೆ, ಇದನ್ನ ಬೆಳಗಳಿ ಕೊಟ್ರೆ ಹೆಂಗಾಗತ್ತೆ ಅಂತ ಒಂದು ಪ್ರಯತ್ನ ಮಾಡಿ ಹಾ. ಆ ದೇಶದವರು ನಮ್ಮ ದೇಶಕ್ಕೆ ಇದೊಂದು ಮಹಾಮಾರಿಯನ್ನು ತಂದು ಆಕರ್ಷಿಟ್ಟಿದ್ದಾರೆ. ಹಾ. ಅದನ್ನೇ ಬಳಸಿ ನಮ್ಮ ಭೂಮಿ ಇವತ್ತು ಬರ್ಡ್ ಆಗ್ತಾ ಇದೆ. ಹಾ. ಆದ್ರೂ ಇವಾಗ ಕಣ್ಣೀರ್ ಮಠದ ಗುರುಗಳು ಜಾಸ್ತಿ ಹೇಳ್ತಾ ಇದಾರೆ ಆರ್ಗ್ಯಾನಿಕ್ ಎಲ್ಲ ಮಾಡ್ಕೊಳ್ರಿ ಅಂತ. ಅದನ್ನ ಎಷ್ಟೋ ಜನ ಅವೇರ್ನೆಸ್ ಬಂದಿದೆ ಮೇಡಮ್ ಇವಾಗ ರೈತರಿಗೆಲ್ಲ. ಆಲ್ಮೋಸ್ಟ್ ತುಂಬಾ ಈ ಗೋನ್ ಅಂದಾಜಕ್ಕೆ ಬೇಡಿಕೆನೇ ಇದೆ. ಕರ್ನಾಟಕದಾದ್ಯಂತ ಎಲ್ಲರೂ ಫಾಲ್ ಮಾಡ್ತಾನೆ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಡೌಟ್ ಇದೆ. ಏನ್ ಡೌಟಪ್ಪ ಅಂದ್ರೆ ಏನ್ರಿ ನಾನು ಕೇಳೋದು ಒಂದು 10-20 ಲೀಟರ್ 50 ಲೀಟರ್ ತರ್ತೀನಿ, ಇಷ್ಟು ಹಂಗೆ ಕರ್ನಾಟಕಕ್ಕೆ ಆಗೋಂಗೆ ಇವರೆಲ್ಲ ಗೋನ್ ಅಂದಾಜೆಲ್ಲ ಕೊಡ್ತಾ ಇದಾರೆ ಅಂತ ಎಷ್ಟೋ ಜನಕ್ಕೆ ಡೌಟ್ ಇದೆ. ನೀವು ತ್ರಾಣೇಶ್ ಅವ್ರಿಗೂ ಕೇಳ್ಬೋದು. ಹಾ. ನಮ್ಮ ಫಾರ್ಮ್ಗೆ ವಿಸಿಟ್ ಮಾಡಿದ್ದಾರೆ. ನಮ್ಮ ಅಕ್ಕಪಕ್ಕ ಎಲ್ಲ ತುಂಬ ಗೋಶಾಲೆ ಇದೆ. ಗೋಶಾಲಿಂದ ಹಸುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ನಾನೆಲ್ಲ ಗೋಮೂತ್ರ ಮಜ್ಜಿಗೆ ಸ್ಟಾಕ್ ಮಾಡ್ಕೊಂಡು ಅವ್ರಿಗೆ ದುಡ್ಡು ಕಟ್ಟು ಗೋಶಾಲೆಯಲ್ಲಿ ದುಡ್ಡು ಕೊಟ್ಟು ಅಲ್ಲಿಂದ ಗೋಮೂತ್ರ ಮಜ್ಜಿಗೆ ಎಲ್ಲ ತರಿಸಿ ಸ್ಟಾಕ್ ಇಟ್ಕೊಂಡು ಹಸು ತೀರ್ಕೊಂಡಾಗ ಫೋನ್ ಮಾಡಿ ಹೇಳ್ತಾರೆ. ಹೋಗಿ ಹಾಕೊಂಡು ಬಂದು ನಮ್ಮ ಟ್ಯಾಂಕಲ್ಲಿ ಎಳೆಬಿಟ್ಟು ಅದೇ ನಮ್ಮ ಸಗಣಿ ಮಜ್ಜಿಗೆ ಗೋಮೂತ್ರ ಹಾಲು ಮೊಸರು ತುಪ್ಪ ಬೆಲ್ಲ ಟ್ಯಾಬ್ಲೆಟು ಸ್ವಲ್ಪ ಇನಿಯಂ ಟ್ಯಾಬ್ಲೆಟು ಮತ್ತು ಅದನ್ನ ಹೊರತುಪಡಿಸಿದ್ರೆ ಪಪ್ಪಾಯಕಾಯಿ ಇದನ್ನೆಲ್ಲ ಹಾಕಿ 8ರಿಂದ 10 ತಿಂಗಳ ಪರ್ಮಿಟೇಷನ್ ಮಾಡ್ಲಿಕ್ಕೆ ಹಾಕಿರ್ತೀವಿ ಮೇಡಮ್. ಅದನ್ನ ಸರ್ ಅವರು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿ 1-1.5-2 ತಾಸು ಅಲ್ಲೇ ನಿಂತ್ಕೊಂಡು ಯಾವ ತರ ಏನು ಅಂತ ಎಲ್ಲ ನೋಡ್ಕೊಂಡು ತಗೊಂಡ್ ಬಂದಿದ್ದಾರೆ. ತಗೊಂಡ್ ಬಂದು ಅವರು ಸಕ್ಸಸ್ ಕೂಡ ಕಂಡಿದ್ದಾರೆ ಅವ್ರ ತೋಟದಲ್ಲಿ. ಕೊಂಬಾಳಿ ಗಿಂಬಾಳಿ ಎಲ್ಲ ಚೆನ್ನಾಗಿ ಗರ್ಭ ಕಟ್ತಾ ಇದೆ ಅಂತ ಹೇಳಿದಾರೆ ಸರ್. 2 ಸರಿ ಬಳಸಿದ್ದಾರೆ. ನೋಡೋಣ ಮುಂದೆ. ಆದ್ರೆ ಮೇಡಮ್ ಏನಿದೆ ತುಂಬಾ ಅವೇರ್ನೆಸ್ ಬಂದಿದೆ. ಗೋನ್ ಅಂದಾಜಲ್ಲ ಅಂದ್ರೆ ಇಡೀ ಕರ್ನಾಟಕ ಗೊತ್ತಿದೆ. ಆಲ್ಮೋಸ್ಟ್ ಎಲ್ಲರೂ ತುಂಬಾ ಇಷ್ಟಪಟ್ಟು ತಗೊಳ್ತಾ ಇದಾರೆ ಮೇಡಮ್. ಇವಾಗ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ಬಿಟ್ಟು ನಿಮ್ಮ ಮನೆಯಲ್ಲಿ ನೀವು ಕೈಯಾರೆ ತಯಾರಿಸಿದಂತಹ ಗೋನ್ ಅಂದಾಜಲ ಮನೆ ಮದ್ದಿನಿಂದಾಗಿ ಇವತ್ತು ಅಡಿಕೆ ತೋಟ ಇಷ್ಟು ಹಚ್ಚ ಹಸಿರಾಗಿದೆ ಅಂತಂದಾಗ ನಿಮಗೆ ಎಷ್ಟು ತೃಪ್ತಿ ಅನಿಸ್ತಾ ಇದೆ ಸರ್? ತುಂಬಾ ಖುಷಿ ಆಗುತ್ತೆ ಮೇಡಮ್. ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ನನ್ನ ಹತ್ರ ಇರಲ್ಲ. ಹೌದು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನಾನು ಕೊಟ್ಟಿರ್ತಕ್ಕಂಥದ್ದು ರಿಸಲ್ಟ್ ಬಂದು ಅವ್ರು ಬನ್ರಿ ಪಾಟೀಲ್ರೆ ನಮ್ಮ ತೋಟಕ್ಕಂದ ಖುಷಿಯಿಂದ ಕರೆದು ಅವ್ರು ತೋಟ ತೋರಿಸ್ತಾರಲ್ಲ, 2 ಹೊತ್ತಿನ ಊಟ ಮಾಡ್ದಂಗೆ ಅನ್ಸುತ್ತೆ ನಮ್ಗೆ. ಬಾಂಧವರಲ್ಲಿ ಏನು ವಿನಂತಿ ಅಂದ್ರೆ, ಇವಾಗ ಸದ್ಯಕ್ಕೆ ಹೊಂಬಾಳೆ ಕಚ್ಚುವಂಥ ಟೈಮು. ಈ ಹೊಂಬಾಳೆ ಕಚ್ಚುವಂಥ ಟೈಮಲ್ಲಿ ಗೋನ್ ಅಂದಾಜಲವನ್ನು ಬುಡಕ್ಕೆ ಹಾಕಿದರೆ ನಾಳೆ ಬರ್ತಕ್ಕಂಥ ಫಸಲಿನಲ್ಲಿ ತುಂಬ ಚೆನ್ನಾಗಿ ಫಸಲು ಬರುತ್ತೆ ಮತ್ತು ಹೊಂಬಾಳೆ ಚೆನ್ನಾಗಿ ಒಡೆಯುತ್ತೆ. ಹಳ್ಳು ಉದುರೋದು ಅಂಡೊಡಕ ಈ ಥರ ಏನೂ ರೋಗ ಬರಲ್ಲ. ಬಟ್ ಇದೊಂದು ಒಳ್ಳೆ ಸಮಯ. ಈ ಟೈಮಲ್ಲೇ ನೀವು ಗೋನ್ ಅಂದಾಜಲವನ್ನು ಬಳಸಿದರೆ ಹೊಂಬಾಳೆ ಕಟ್ಟೋ ಟೈಮಲ್ಲಿ ಮರಕ್ಕೆ ಚೆನ್ನಾಗಿ ಫುಡ್ ಸಿಕ್ತಪ್ಪ ಅಂದರೆ ಚೆನ್ನಾಗಿ ಡೆವಲಪ್ ಆಗಿ ಇಳುವರಿಯಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ.
ಸರ್ ನಿಮ್ಮ ಮೇಲೆ ಇನ್ನೊಂದು ಆರೋಪ ಇದೆ ಸರ್. ಹೇಳಿ ಮೇಡಮ್. ನಾವು ಕಳೆದ ಒಂದು ವಿಡಿಯೋದಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಒಬ್ರು ಕಾಮೆಂಟ್ ಮಾಡಿದ್ರು, ಹೇಳಿ ಮೇಡಮ್. ಇವರು ಗೋವುಗಳನ್ನ ಬಳಸಿ ತರ ಅಂದ್ರೆ ಮೃತ ಹೊಂದಿದ್ದ ಗೋವುಗಳನ್ನ ಬಳಸಿ ಗೋನ್ ಅಂದಾಜೆಲ್ಲ ಮಾಡ್ತಾರಲ್ಲ, ಅಂದ್ರೆ ಇವರು ಇಷ್ಟೊಂದು ಸ್ಟಾಕ್ ಗಳನ್ನ ಕೊಡ್ತಾ ಇದ್ದಾರೆ, ಜನಗಳಿಗೆ ಕೊಡ್ತಾ ಇದಾರೆ ಅಂತಂದ್ರೆ ಸೊ ಅಷ್ಟೆಲ್ಲ ಗೋವುಗಳು ಸಾಯುತ್ತಾ, ಮೃತ ಹೊಂದುತ್ತಾ, ಇವರೇ ಏನಾದ್ರು ವಧೆ ಮಾಡಿ, ಇವರೇ ಏನಾದ್ರು ಕೊಲೆ ಮಾಡಿ ಗೋನ್ ಅಂದಾಜೆಲ್ಲ ಮಾಡ್ತಾ ಇದಾರ ಅಂತ ಹೇಳಿ ಒಂದು ಆರೋಪ ನಿಮ್ ಮೇಲೆ, ಅದಕ್ಕೇನ್ ಹೇಳ್ತೀರಿ? ಮೇಡಮ್ ಇವತ್ತಿನ ದಿನ ಹೇಗಿದೆ ಅಂದ್ರೆ ತುಂಬಾ ಹಸುಗಳು ವೇಸ್ಟ್ ಆಗ್ತಾ ಇದೆ. ವೇಸ್ಟ್ ಅಂದ್ರೆ ಏನೋ ಗೊತ್ತಾ, ಇವ್ ಸಾಯ್ತಾ ಇರ್ತಾವು, ಅವ್ರಿಗೆ ಗೊತ್ತಿರಲ್ಲ, ಎಲ್ಲೋ ಹಳದಲ್ಲಿ ಬಿಸಾಕ್ತಿರ್ತಾರೆ, ಅಥವಾ ವಯಸ್ಸಾಗಿರ್ತಕ್ಕಂಥ. ನೋಡಿ ನಮ್ಮ ಶಹಾಪುರದಲ್ಲಿ ಒಂದು ದೊಡ್ಡ ಗೋಶಾಲೆ ಇದೆ. ಅವರು ಪಾಪ ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಮೃದು ಮನುಷ್ಯನವರು. ಅವ್ರಿಗೆಲ್ಲ ಏನಾಗ್ತಿದೆ ಅಂದ್ರೆ ಅಲ್ಲಿ ಅವ್ರಿಗ ಮೇವಿನ ಅಭಾವ ತುಂಬಾ ಇದೆ ಮೇಡಮ್. ಅಲ್ಲಿ ಅವ್ರ ಹಸುನು ತುಂಬಾ ಇದೆ. ಪಾಪ ಸಾಧ್ಯವಾದಷ್ಟು ಹಸುಗಳನ್ನ ಸಾಕಿ ಇದನ್ನ ಮಾಡ್ತಾ ಇದಾರೆ ಅವರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ಬೇರೆ ರಾಜ್ಯದಿಂದ, ಗುಜರಾತ್ ಇಂದ ಗಿರ್ ಹಸುಗಳನ್ನು ಲೋಡ್ ಗಂಟ್ಲೆ ತರ್ತಾ ಇರ್ತಾರೆ. ತರಬೇಕಾದ್ರೆ ದಾರಿಯಲ್ಲಿ ಏನೋ ಸ್ವಲ್ಪ ತೊಂದರೆ ಆಗಿ ಹಸುಗಳು ಸಾಯ್ತಾ ಇರ್ತಾವು. ಅಲ್ಲಿ ನಮ್ಗೆ ಡೆತ್ ಆಗಿರ್ತಕ್ಕಂಥ ಹಸುಗಳು ಸಿಗ್ತವೆ. ಮತ್ತೆ ಇಲ್ಲಿ ಸಾಕಷ್ಟು ಗೋಶಾಲೆ ಇದೆ ಮೇಡಮ್. ತೂಕಾರಾಮ್ ಸರ್ ಅಂತ, ಇವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಗೋಶಾಲೆಯಲ್ಲಿ ಇದ್ರು, ತೂಕಾರಾಮ್ ಸರ್ ಅಂತ. ಅವ್ರು ಕೂಡ ಈಗ ನಮ್ ಗದಗ ಡಿಸ್ಟಿಕ್ ಅಲ್ಲಿ ಚಿಕ್ಕ ಹಂದಿಗೋಳದಲ್ಲಿ ಒಂದು ಗೋಶಾಲೆ ಮಾಡ್ಕೊಂಡಿದ್ದಾರೆ, ಅಂದ್ರೆ ಬೇರೆದವ್ರದ್ದು. ಅವ್ರು ಅಲ್ಲಿ ಅದಕ್ಕೆ ವ್ಯವಸ್ಥಾಪಕರಾಗಿದ್ದಾರೆ. ಅಲ್ಲಿ ಹಸುಗಳು ಸಿಗ್ತಾವ್ರಿ ಮೇಡಮ್. ನಾನೆಲ್ಲ ನನ್ನ ಭಾಗಕ್ಕೆ ಬಂದ್ರೆ ನಾವು ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ನಾನು. ಅದೇನ್ ಪ್ರಶ್ನೆನೇ ಇಲ್ಲ. ನಾ ಎಲ್ಲಿಂದ ತರ್ತೀನಿ, ಯಾರು ಕೊಟ್ಟಿದಾರೋ ಏನು, ಎಲ್ಲ ಪ್ರೂಫ್ ಸಮೇತ ಕೊಡ್ತೀನಿ ಮೇಡಮ್. ಅದ್ರ ಬಗ್ಗೆ ಏನಿಲ್ಲ. ಇಂಥವು ಸಾಕಷ್ಟು ಗೋಶಾಲೆಗಳಿದಾವು. ಇವಾಗ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಮೇಡಮ್, ಇಲ್ಲಿ ತೀರ್ಕೊಂಡಿರ್ತಕ್ಕಂಥ ಹಸುಗಳಿಗೆ ದುಡ್ಡು ಸಹಿತ ಕೊಟ್ಟು ತರ್ತಾ ಇದ್ದೀನಿ ನಾನು ರೈತರ ಕಡೆಯಿಂದ. ಏನಂದ್ರೆ ಇವಾಗ ಗೌರ್ಮೆಂಟ್ ಇಂದ 10-15 ಸಾವಿರ ಬರ್ತಾ ಇದೆ. ನಾನು ಒಂದು 10,000 5,000 ಹಿಂಗೆ ಹಸು ಹೆಂಗೆ ಸಣ್ಣ ಕರ ಇದೆ, ಸ್ವಲ್ಪ ದೊಡ್ಡದಿದ್ರೆ ಜಾಸ್ತಿ ಈ ತರ ದುಡ್ಡು ಕೊಟ್ಟು, ಅಂದ್ರೆ ರೈತರಿಗೂ ಒಂದು ಸಹಾಯವಾಗ್ಲಿ, ಅಥವಾ ಗೌರ್ಮೆಂಟ್ ಇಂದ ಸ್ವಲ್ಪ ದುಡ್ಡು ಬರುತ್ತೆ, ನಾನು ಸ್ವಲ್ಪ ಕೊಟ್ರೆ ಮುಂದೆ ಅವ್ರ ಇನ್ನೊಂದು 10,000 ಹಾಕಿದ್ರೆ ಅವ್ರಿಗೊಂದು ಹಸು ಬರುತ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಮೇಡಮ್. ಸುಮ್ನೆ ಬ್ಯಾಡ್ ಕಮೆಂಟ್ ಮಾಡಿ ಅದ್ರಲ್ಲಿ ಏನು ಅರ್ಥನೇ ಇರಲ್ರಿ. ಅಂದ್ರೆ ಅವರು ರೈತರು ಅಲ್ಲ, ಅವ್ರು ಬಳಸೋರು ಅಲ್ಲ. ಇದ್ರಾಗ ರೈತರಿಗೆ ಅವ್ರು ಪಾಪ ಅನುಭವ ಇದ್ದೇ ಇರ್ತದ. ಅವ್ರು ವಿಚಾರಿಸ್ತಾರೆ, ಅದನ್ನ ಪ್ರಾಡಕ್ಟ್ ಬಳಸಿನೂ ಬಳಸ್ತಾರೆ ಮೇಡಮ್. ಅವರೆಲ್ಲ ಸುಮ್ನೆ ಟೈಮ್ ಪಾಸಿ ಕಮೆಂಟ್ ಮಾಡ್ತಿರ್ತಾರೆ, ತಲೆ ಕೆಡ್ಸಂಗಿಲ್ರಿ ಮೇಡಮ್. ನಾವು ಓಕೆ ಸರ್, ಈಗ ಮುಂದಿನ ಒಂದು ತೋಟಕ್ಕೆ ಹೋಗೋಣ. ಈಗ ಅವರು ಯಾವ ರೀತಿಯಾದಂತ ರಿಸಲ್ಟ್ ಅನ್ನ ಕಂಡಿದ್ದಾರೆ, ಅದ್ಯಾವ ಬೆಳೆ ಸರ್? ಅದು ಅಡಿಕೆನೆ ಮೇಡಮ್. ಅಡಿಕೆನೆ ಇಲ್ಲಿಂದ 6 ಕಿಲೋಮೀಟರ್ ಮೇಡಮ್. ಇದೇ ತಾಲೂಕದವ್ರದ್ದು ಅದು. ಓಕೆ. ಆ ಅಡಿಕೆ ತೋಟದಲ್ಲಿ ಅತಿ ಹೆಚ್ಚಾಗಿ ಎರೆಹುಳುಗಳು ಕಣ್ಣಿಗೆ ಕಾಣ ಸಿಗ್ತಾ ಇದ್ದವು ಅಂತ ಹೇಳಿ ರೈತರು ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂತಾ ಇದ್ದಾರೆ. ಬನ್ನಿ, ತಡ ಮಾಡದೆ ಈಗ ಆ ತೋಟಕ್ಕೂ ಹೋಗಿ ಅವರ ಅಭಿಪ್ರಾಯವನ್ನ ಕೇಳೋಣ. ಬನ್ನಿ.